ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರೇಣುಕಾ. ನಾನು ಸೀನಿಯರ್ ಕನ್ಸಲ್ಟೆಂಟ್ ಇನ್ ಹೆಚ್ಕ್ಯೂರೋ ಹೋಮಿಯೋಪತಿ ಕ್ಲಿನಿಕ್ ನಾನು ಮಾಡ್ತಾಯಿದ್ದೀನಿ. ಇವತ್ತು ನಾನು ಹೇಳುವಂಥ ಟಾಪಿಕ್ ಯಾವ ಬಗ್ಗೆ ಅಂದರೆ ಒಂದು ಚರ್ಮ ರೋಗ. ಅದು ಚರ್ಮ ರೋಗ ಯಾವುದಂದರೆ ಸೋರಿಯಾಸಿಸ್. ಸೋರಿಯಾಸಿಸ್ ಅಂದರೆ ಏನು? ಸೋರಿಯಾಸಿಸ್ ಅದೊಂದು ಚರ್ಮ ರೋಗ, ಅಂದರೆ ಆಟೋ ಇಮ್ಯುನಿ ಡಿಸಾರ್ಡರ್ ಅಂತೀವಿ ನಾವು. ಅಂದರೆ ಮನುಷ್ಯನಲ್ಲಿ ಇರುವಂಥ ಆ್ಯಕ್ಟಿವ್ ಇಮ್ಯುನಿಟಿ ಕಮ್ಮಿ ಆದರೆ ನಮ್ಮ ಸೋರಿಯಾಸಿಸ್ ಅನ್ನೋದೊಂದು ಅಟ್ಯಾಕ್ ಆಗುತ್ತೆ. ಸೊ ಅದಕ್ಕೆ ಸೋರಿಯಾಸಿಸ್ ಅಂತೀವಿ. ಅದು ಯಾಕೆ ಬರುತ್ತೆ? ಭಾಳ ಕಾರಣ ಬರುತ್ತೆ, ಬಟ್ ಮೇನ್ಲಿ ಬರೋದು ಇಟಿಯಾಲಜಿಕಲಿ ಪ್ರಾಬ್ಲಮ್ಸ್ ಯಾವುದು ಅಂದರೆ ಆಟೋ ಇಮ್ಯುನಿಟಿ ಡಿಸೀಸ್, ಜೆನೆಟಿಕ್ಸು, ಆಮೇಲೆ ಇದಾಗುತ್ತೆ. ಒಂದು ಏನಂದರೆ ಯಾವುದಾದ್ರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬಂದರೆ ಸ್ಟೆಫಿಲೋಕೋಕಸ್ ಇರ್ಬೋದು, ಯಾವುದಾದ್ರೂ ಅದು 3 ಕಾರಣದಿಂದ ನಮಗೆ ಸೋರಿಯಾಸಿಸ್ ಅನ್ನೋದು ಬರುತ್ತೆ. ಅದರ ಲಕ್ಷಣಗಳು ಏನಿರುತ್ತೆ? ಮನುಷ್ಯನಲ್ಲಿ ಏನೇನು ಲಕ್ಷಣ ಕಾಣಿಸುತ್ತೆ ಸೋರಿಯಾಸಿಸ್ ಅಂದರೆ? ಫಸ್ಟ್ ಆಫ್ ಆಲ್ ಅಂದರೆ ಸ್ಕಿನ್ ಡ್ರೈ ಆಗುತ್ತೆ. ಸ್ಕಿನ್ನೇ ಫುಲ್ಲು ಡ್ರೈ ಆಗಿ ಡಿಕೆ ಅಂತ ಬರುತ್ತೆ, ಅಂದರೆ ಲೇಯರ್ ಸ್ಕಿನ್ಸ್ ಅಂತ ಫುಲ್ಲು ಡ್ರೈ ಆಗಿ ಸ್ಟಿಫ್ನೆಸ್ ಅಂತೀವಿ, ಟೈಟ್ನೆಸ್ ಆಗಿ ಮನುಷ್ಯಗೆ ಏನಂದರೆ ಒಂದು ಟೈಪ್ ಇಚ್ಚಿಂಗ್ ಶುರು ಆಗುತ್ತೆ. ಅಂದರೆ ಇಚ್ಚಿಂಗ್ ಅಂತೀವಿ, ಕನ್ನಡದಲ್ಲಿ ಏನಂತೀವಿ ಅಂದರೆ ಕೆರಕೆ ಅಂತೀವಿ, ಇನ್ನೊಂದು ಕನ್ನಡದಲ್ಲಿ ತುರಿಸೋದು. ಅದು ಆಗುತ್ತಾ ಮನುಷ್ಯನಲ್ಲಿ ಏನಾಗುತ್ತೆ ಅಂದರೆ ಒಂದು ಡೆವಲಪ್ ಆಗುತ್ತೆ ಸ್ಕಿನ್. ಯಾವ ಥರ ಡೆತ್ ಸ್ಕಿನ್ ಆಗುತ್ತೆ ಅಂದರೆ ಅದು ಫುಲ್ಲು ಬ್ಲ್ಯಾಕ್ ಪ್ಯಾಚಸ್ ಆಗಿ, ಆಮೇಲೆ ಅದು ಒಂದೊಂದು ಕಡೆ ದೊಡ್ಡ ಪ್ಯಾಚಸ್ ಕಾಣಿಸುತ್ತೆ. ಅದು ಎಲ್ಲೂ ಕಾಣಿಸ್ಬೋದು, ತಲೆಯಲ್ಲೂ ಕಾಣಿಸ್ಬೋದು, ಎಲ್ಬೋ ಜಾಯಿಂಟ್ನಲ್ಲಿ ಇಲ್ಲ ನೀ ಜಾಯಿಂಟ್ಸ್ನಲ್ಲಿ ಕಾಣಿಸುತ್ತೆ. ಅದರ ಕಾಂಪ್ಲಿಕೇಶನ್ಸ್ ಏನು ಬಿಟ್ಟದೆ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅದು ಏನಪ್ಪ ಚರ್ಮ ರೋಗ, ಅದು ಏನೋ ಅಂತ ದೊಡ್ಡ ಸಮಸ್ಯೆ ಅಲ್ಲ. ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅದ್ರ ಕಾಂಪ್ಲಿಕೇಶನ್ಸ್ ಏನು ಬರುತ್ತೆ ಅಂದರೆ ಸೋರಿಯಾಸಿಸ್ ಆರ್ಥ್ರೈಟಿಸ್. ಅಂದರೆ ಮನುಷ್ಯಗೆ ಇರುವಂಥ ಈ ಕೀಳುಗಳೆಲ್ಲ ಸ್ಟಿಫ್ನೆಸ್ ಆಗಿ ಇವನ್ ಮೂಮೆಂಟ್ ಮಾಡೋಕ್ಕೂ ಅವನಿಗೆ ಕಷ್ಟ ಆಗುತ್ತೆ. ಕೈ ಎಲ್ಬೋ ಜಾಯಿಂಟ್ ಆಗಲಿ, ಇದು ಶೋಲ್ಡರ್ ಜಾಯಿಂಟ್ ಆಗಲಿ, ಎಲ್ಲಾದರೂ ಮೂಮೆಂಟ್ಸ್ ಸ್ಟಿಫ್ನೆಸ್ ಆಫ್ ದ ಮೂಮೆಂಟ್ ಅಂತೀವಿ ನಾವು. ಅದು ಅವನಿಗೆ ಕೈ ಎತ್ತಕ್ಕೂ ಕಷ್ಟ, ಆ ಕೆಲಸ ಮಾಡೋಕ್ಕೂ ಕಷ್ಟ. ಸೊ ಯಾವುದೇ ಆಗಲಿ ಇದೇನಪ್ಪ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬೇಡಿ. ನಮ್ಮ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ನಲ್ಲಿ ಯಾವ ಥರ ಸೈಡ್ ಎಫೆಕ್ಟ್ಸ್ ಇರಲಾರ್ದೆ ನಾವು ಮೆಡಿಸಿನ್ಸ್ ಕೊಡ್ತೀವಿ. ಸೊ ನೀವು ಹೋಮಿಯೋಪತಿಕ್ ಟ್ರೀಟ್ಮೆಂಟ್ಸ್ ಹೆಂಗಿರುತ್ತೆ ಅಂದರೆ ನಾವು ಇಲ್ಲಿ ಡೆವಲಪ್ ಆಗುವಂಥ ಆಟೋ ಇಮ್ಯುನಿಟಿ ಕಮ್ಮಿ ಆದರೆ ನಾವು ಇಂಟರ್ನಲ್ಲಿ ಆ್ಯಸ್ ವೆಲ್ ಆಸ್ ಎಕ್ಸ್ಟರ್ನಲ್ಲಿ ಬೋತ್ ನಾವು ಮೆಡಿಸಿನ್ಸ್ ಕೊಡ್ತೀವಿ. ಸೊ ಮನುಷ್ಯಗೆ ಏನಂದರೆ ಆಟೋ ಇಮ್ಯುನಿಟಿನೂ ಡೆವಲಪ್ ಮಾಡ್ತೀವಿ ನಾವು, ಆ್ಯಕ್ಟಿವ್ ಇಮ್ಯುನಿಟಿ ಪ್ಲಸ್ ನಾವು ಇವನ್ ಕಾಣುವಂಥ ಸಮಸ್ಯೆಗಳನ್ನು ತೊಂದರೆಯಿಂದ ನಾವು ಕೊಡುವಂಥ ಮೆಡಿಸಿನ್ಸ್ ನಮ್ಮ ಹತ್ರ ಇವೆ. ಯಾವ ಥರದ್ದು ಸೈಡ್ ಎಫೆಕ್ಟ್ಸ್ ಇರಲ್ಲ. ಇದು ಹೋಮಿಯೋಪತಿಕ್ ಹೆಚ್ಕ್ಯೂರಾದಲ್ಲಿ ನೀವು ಬಂದು ಟ್ರೀಟ್ಮೆಂಟ್ ತೊಗೋಬೋದು.